ಹಗರಿಬೊಮ್ಮನಹಳ್ಳಿ ನೂತನ ಜಿಲ್ಲೆ ವಿಜಯನಗರದಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದಾಗಿನಿಂದ ರೂಪುಗೊಂಡಂತಹ ಎಸ್ಸಿ ಮೀಸಲು ಕ್ಷೇತ್ರ. ಹಗರಿಬೊಮ್ಮನಹಳ್ಳಿ ತಾಲೂಕು ಎಣ್ಣೆ ಬೆಳೆ ಹಾಗೂ ಎಣ್ಣೆ ಉತ್ಪಾದನೆಯ ಕೇಂದ್ರವಾಗಿದೆ. ಕೋಳಿ ಸಾಕಾಣಿಕೆ ಕೂಡ ಪ್ರಮುಖವಾಗಿ ಕಂಡುಬರುವ ಪ್ರದೇಶ ಇದು. 2008ಕ್ಕೂ ಮೊದಲು ವಿಧಾನಸಭಾ ಕ್ಷೇತ್ರವಾಗಿದ್ದ ಕೊಟ್ಟೂರು ಕೂಡ ಈಗ ಹಗರಿಬೊಮ್ಮನಹಳ್ಳಿಯ ಭಾಗವಾಗಿದೆ. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ ಹಗರಿಬೊಮ್ಮನಹಳ್ಳಿಯಲ್ಲಿ 4 ಚುನಾವಣೆಗಳು ನಡೆದಿವೆ. ಜೆಡಿಎಸ್ 2 ಬಾರಿ ಯಶಸ್ಸನ್ನು ಕಂಡಿದೆ. 2008ರಲ್ಲಿ ನೇಮಿರಾಜ್ ನಾಯಕ್ ಬಿಜೆಪಿಯಿಂದ ಗೆದ್ರೆ, ನಂತರದಲ್ಲಿ 2013 ಮತ್ತು 2018ರಲ್ಲಿ ಭೀಮಾ ನಾಯಕ್ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳಿಂದ ಗೆದ್ದಿದ್ರು. 2 ಬಾರಿ ಸೋತರೂ ಕ್ಷೇತ್ರದ ಜನರ ಜೊತೆ ಒಡನಾಟ ಇಟ್ಟುಕೊಂಡಿದ್ದ ನೇಮಿರಾಜ್ ನಾಯಕ್ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕೊನೆ ಕ್ಷಣದಲ್ಲಿ ಜೆಡಿಎಸ್ನಿಂದ ಟಿಕೆಟ್ ಪಡೆದು ವಿಧಾನಸೌಧಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಹಗರಿಬೊಮ್ಮನಹಳ್ಳಿಯ ಅಭಿವೃದ್ಧಿಗೆ ಶಾಸಕರಾದ ನೇಮಿರಾಜ್ ನಾಯಕ್ ಅವರ ಸಂಕಲ್ಪ ಏನು, ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ ಎಂಎಲ್ಎ ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.